ಫುಡ್ ಹ್ಯಾಬಿಟ್ಸ್ ಡ್ಯೂರಿಂಗ್ ಯೋರ್ ಮೋಟರ್ ಸೈಕಲ್ ಟ್ರಿಪ್ಪು. ಸೊ ಅಗೇನ್ ಇದ್ರ ಬಗ್ಗೆ ನಾನು ಫಸ್ಟೇ ಕ್ಲಿಯರ್ ಮಾಡಿಬಿಡ್ತೀನಿ. ಡೂ ಕನ್ಸಲ್ಟ್ ಯುವರ್ ಡಾಕ್ಟರ್ ಬಿಫೋರ್ ಫಾಲೋಯಿಂಗ್ ಎನಿಥಿಂಗ್ ಫ್ರಮ್ ಮೀ. ಸೊ ದಟ್ ಇಸ್ ಒನ್ ಥಿಂಗು. ಆ್ಯಂಡ್ ಇದನ್ನು ನಾನು ಹೇಳ್ತಾ ಇರೋದು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ದ ಮೋಟರ್ ಸೈಕಲ್ ಟ್ರಿಪ್ಪು. ಸೊ ಫಸ್ಟ್ಲಿ ನೀವು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಡೇ ಇಂದ ಡಿವೈಡ್ ಮಾಡೋದಾದರೆ, ನೀವು ಮಾರ್ನಿಂಗ್ ಟೈಮು ಆದಷ್ಟು ನೀವು ಅಟ್ಲೀಸ್ಟ್ ಒನ್ ಫುಡ್ ಅಂತೂ ತಿನ್ನಲೇಬೇಕು. ಬಿಕಾಸ್ ನಿಮಗೆ ಡ್ಯೂರಿಂಗ್ ದ ಎಂಟೈರ್ ಡೇ ಟೈಮ್ ಕಾನ್ಷಿಯಸ್ ಆಗಿರಬೇಕಾದ್ರೆ ಸಮಥಿಂಗ್ ನೀವು ತಿನ್ನಲೇಬೇಕು. ಸೊ ಮಾರ್ನಿಂಗ್ ಟೈಮು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಅರ್ಲಿ ಆಗಿ ಬ್ರೇಕ್ಫಾಸ್ಟ್ ತಿಂದಷ್ಟು ಒಳ್ಳೆಯದು. ಆಫ್ಟರ್ನೂನ್ ಟೈಮು ಕೆಲವರು ಅಗೇನ್ ಕನ್ಸಿಡರಿಂಗ್ ಯೋರ್ ಮೆಡಿಕಲ್ ಕಂಡೀಷನು, ನಿಮಗೆ ಗ್ಯಾಸ್ಟ್ರಿಕ್ ಇಶ್ಯೂ ಇದೆ ಆರ್ ನಿಮಗೆ ಏನಾದರೂ ಬೇರೆ ಇಶ್ಯೂ ಇದೆ, ವೇರ್ ಯು ಸಜೆಸ್ಟ್ ಯು ಟು ಈಟ್ ಫುಡ್ ಆಫ್ಟರ್ನೂನ್ ಅಂದರೆ ತಿನ್ನಲೇಬೇಕಾಗುತ್ತೆ. ಬಟ್ ಇಫ್ ಯು ಕ್ಯಾನ್ ಸ್ಕಿಪ್, ಡೆಫಿನೆಟ್ಲಿ ಸ್ಕಿಪ್ ಮಾಡ್ಬೋದು. ಆಫ್ಟರ್ನೂನ್ ನೀವೇನು ತಿನ್ನೋ ಅವಶ್ಯಕತೆ ಇಲ್ಲ. ನೈಟ್ ಟೈಮು ನೀವು ಅಗೇನ್ ಓವರ್ಲೋಡ್ ಮಾಡಬೇಡಿ ತಿನ್ನಬೇಕಾದ್ರೆ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಈಟ್ ಡೀಸೆಂಟ್ಲಿ, ಫ್ರೀಯಾಗಿ ತಿನ್ಬೋದು ನೀವು ಇಷ್ಟ ಬಂದಂಗೆ, ಬಟ್ ಓವರ್ಲೋಡ್ ಮಾಡಬೇಡಿ. ಸೊ ದಟ್ ಇಸ್ ದ ಫಸ್ಟ್ ಥಿಂಗು. ನೆಕ್ಸ್ಟ್ ನಾನು ಡಿಫ್ರೆಂಟ್ ಡಯಟ್ಸ್ ಪ್ರಕಾರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಫಸ್ಟು ನೀವು ಮೀಟ್ ಈಟರ್ ಆಗಿದ್ದರೆ ಫಸ್ಟ್ ಥಿಂಗ್ ನಾನು ಸಜೆಸ್ಟ್ ಮಾಡ್ತೀನಿ ಈಸ್ ದ್ಯಾಟ್ ನೀವು ಆದಷ್ಟು ಮೀಟ್ನ ಅವಾಯ್ಡ್ ಮಾಡಿ ಅಂತ. ದ ಇಶ್ಯೂ ವಿತ್ ಮೀಟ್ ಈಸ್ ದ್ಯಾಟ್ ನಿಮಗೆ ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಈಸ್ ದ್ಯಾಟ್ ಅದು ಸರಿಯಾಗಿ ಕುಕ್ ಆಗಿರುತ್ತಾ ಇಲ್ವಾ ಗೊತ್ತಿಲ್ಲ, ಹೈಜೀನಿಕ್ ಆಗಿರುತ್ತಾ ಇಲ್ವಾ ನಿಮ್ಗೆ ಗೊತ್ತಿಲ್ಲ. ಇನ್ನೊಂದು ಏನಂದರೆ, ನೀವು ಇನ್ ಕೇಸ್ ನೀವು ಆಫ್ಟರ್ನೂನ್ ತಿಂತೀರಾ ಆರ್ ಸಮ್ಟೈಮ್ಸ್ ನೀವು ನೈಟ್ ತಿಂತೀರಾ ಅಂದರೆ ಓವರ್ಲೋಡ್ ಆಗಿಬಿಟ್ರೆ ನಿಮಗೆ ಸ್ಟಮಕ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಆರ್ ನೀವು ಡ್ರೌಸಿಯಾಗಿ ಫೀಲ್ ಮಾಡ್ತೀರಾ ಡ್ಯೂರಿಂಗ್ ದ ರೈಡು. ಸೊ ಓವರ್ ಆಲ್ ನೀವು ನೋಡೋದಾದರೆ ನಾನ್ ವೆಜ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಪಿನಿಯನು ಡ್ಯೂರಿಂಗ್ ಅ ಮೋಟರ್ ಸೈಕಲ್ ಟ್ರಿಪ್ಪು. ಬಟ್ ಇನ್ ಕೇಸ್ ನಿಮಗೆ ತಿನ್ನಲೇಬೇಕು ಅಂತ ಅನಿಸಿದ್ರೆ ಆದಷ್ಟು ಪಾಪ್ಯುಲರ್ ಜಾಯಿಂಟ್ಸಿಂದ ತೊಗೊಂಡು, ಲೈಕ್ KFC ಆರ್ ಬರ್ಗರ್ ಕಿಂಗು ಆರ್ ಆ ಲೊಕೇಶನಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ಆ ಪ್ಲೇಸು ಅಂದರೆ ದೆನ್ನೊಂದು ಇಟ್ಟು ಅದರ್ವೈಸ್ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನೀವು ಎಗಿಟೇರಿಯನ್ ಆಗಿದ್ದೀರಾ ಅಂದರೆ ಮೋಸ್ಟ್ಲಿ ಎಗ್ಗು ನಿಮಗೆ ಚೆನ್ನಾಗೇ ಸಿಗುತ್ತೆ ಮೋಸ್ಟ್ ಪ್ಲೇಸಸಲ್ಲಿ. ಬಟ್ ಅಂದ್ರೂ ಹೈಜೀನ ನೋಡ್ಕೊಳ್ಳಿ, ಹೈಜೀನ್ ಆಗಿದೆಯಾ ಇಲ್ಲ ಅಂತ. ನೀವು ವೆಜಿಟೇರಿಯನ್ ಆಗಿದ್ದೀರಾ ಅಂದರೆ ದೆನ್ ಒನ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಎಸ್ ನೀವು ಸ್ವಲ್ಪ ಸೇಫ್ ಆಗಿದ್ದೀರಾ ಕಂಪೇರ್ ಟು ಅದರ್ ಟು ಪೀಪಲು. ಬಟ್ ದ ಥಿಂಗ್ ನೀವು ಏನು ಮೇಂಟೈನ್ ಮಾಡಿ ಅಂದರೆ, ನೀವು ಒನ್ ಐಟಮ್ ಅಟ್ ಅ ಟೈಮ್, ಲೈಕ್ ಬ್ರೇಕ್ಫಾಸ್ಟು ಲಂಚು ಡಿನ್ನರು, ಜಸ್ಟ್ ಒನ್ ಐಟಮ್ ಆದಷ್ಟು ತಿನ್ನಕ್ಕೆ ನೋಡಿ. ಬಿಕಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ನೀವು ಮಾಡಬೇಕಾಗಿರೋದು ನಿಮ್ಮದು ನ್ಯೂಟ್ರಿಷನ್, ಆಲ್ ದೋಸ್ ಥಿಂಗ್ಸ್ ಎಲ್ಲ ಮೇನ್ಲಿ ಹೈಜೀನ್ ಕಡೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಸೊ ಒಂದೇ ಐಟಮ್ ತಿನ್ನೋಕ್ಕಾದರೆ ನೀವು ನೋಡಿ. ಸೊ ಬ್ರೇಕ್ಫಾಸ್ಟಲ್ಲಂತೂ ಒಂದೇ ಐಟಮ್ ತಿನ್ನಕ್ಕೆ ಹೋಗಿ. ಐ ನೋ ಲಂಚ್ ಆ್ಯಂಡ್ ಡಿನ್ನರಲ್ಲಿ ನಿಮಗೆ ಲಿಟಲ್ ಬಿಟ್ ಸ್ವಲ್ಪ ಡ್ರೈ ಆಗಿ ತಿನ್ನಕ್ಕೆ ಇಷ್ಟ ಇರಲ್ಲ, ಬರೀ ರೈಸು ಆರ್ ಸಮ್ ಐಟಮು. ಸೊ ಸ್ವಲ್ಪ ಏನಾದರೂ ನಿಮಗೆ ಬೇಕು ಅಂತ ಅನ್ಸುತ್ತೆ. ಸೊ ಒನ್ ಎಕ್ಸ್ಟ್ರಾ ಐಟಮ್ ಬೇಕಾದರೆ ತೊಗೊಳ್ಳಿ. ಮೇ ಬಿ ಒಂದು ಮಂಚೂರಿಯನ್ನು ಆರ್ ಮೇ ಬಿ ಕರಿನ ಆದಷ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ತುಂಬ ತಿನ್ ಕರಿ, ರಸಮ್ ಗಿಸಮ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ರಿಸ್ಕ್ ಆಗಿರುತ್ತೆ. ಕರಿನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೋಗಿ, ಡ್ರೈ ಐಟಮ್ಸೇ ತಿನ್ನಕ್ಕೆ ನೋಡಿ. ಸೊ ದಟ್ ಈಸ್ ಮೈ ಸಜೆಷನ್ ಫಾರ್ ವೆಜಿಟೇರಿಯನ್ಸು. ವೀಗನ್ಸ್ಗೆ ಅಗೇನ್ ಐ ವುಡ್ ಸೇ ನಿಮಗೆ ಮೋಟರ್ ಸೈಕಲ್ ಟ್ರಿಪ್ಪಲ್ಲಿ ತುಂಬಾ ಕಷ್ಟ ಇರೋದು ವೀಗನ್ ಫುಡ್ ಸಿಗೋದು. ಸೊ ಐ ಮೀನ್ ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ದಟ್ ಟು ಮ್ಯಾನೇಜ್ ಮಾಡಿ. ಬಟ್ ಕಷ್ಟ ಇರುತ್ತೆ ನಿಮಗೆ ಜನರಲಿ, ಇಸ್ ವಾಟ್ ಐ ವುಡ್ ಸಜೆಸ್ಟ್. ಬಟ್ ಓವರ್ ಆಲ್ ಈ ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ನ ಕನ್ಸಿಡರ್ ಮಾಡೋದಾದರೆ ದ ಮೇನ್ ಫೋಕಸ್ ನಿಮ್ಮ ಕಡೆ ಇರಬೇಕು ಈಸ್ ದ ಹೈಜೀನ್ ಕಡೆ ತುಂಬ ಜಾಸ್ತಿ ಫೋಕಸ್ ಮಾಡಿ. ಹೈಜೀನಿಕ್ ಆಗಿರಬೇಕು, ನೀವು ನ್ಯೂಟ್ರಿಷನ್ನು ತಿನ್ನಬೇಕು, ನಿಮಗೆ ಪ್ರೋಟೀನ್ಸ್ ಇರಬೇಕು, ಅದನ್ನೆಲ್ಲ ಜಾಸ್ತಿ ಫೋಕಸ್ ಮಾಡಿಬಿಡಿ. ಎಸ್ ಆದಷ್ಟು ನಿಮಗೆ ಸಿಕ್ಕಿದ್ರೆ ಪ್ರೋಟೀನು, ಪನ್ನೀರು ನೀವು ಅವ್ರ ಚಿಕನ್ನು ಸಿಗುತ್ತೆ ಅಂದರೆ ತಿನ್ನಿ. ಬಟ್ ಅನ್ನೆಸೆಸರಿ ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಬಿಕಾಸ್ ನಿಮಗೆ ಹೈಜೀನ್ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ, ನೀವು ನಾನು ವೆಯ್ಟ್ ಗೇನ್ ಮಾಡಿಬಿಡ್ತೀನಿ ಆಮೇಲೆ ಜಾಸ್ತಿ ತಿನ್ನಬಾರ್ದು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಎಸ್ಪೆಷಲಿ ನಾನು 1 ವೀಕ್ ಟ್ರಿಪ್ ಮಾಡೋರಿಗೆ, ಓವರ್ 1 ಮಂತ್ ಟ್ರಿಪ್ ಮಾಡೋರಿಗೆ ನಾನು ಸಜೆಷನ್ ಕೊಡೋಕ್ಕಾಗಲ್ಲ. 1 ವೀಕ್ ಟ್ರಿಪ್ ಮಾಡೋರಿಗೆ ಏನು ಸಜೆಷನ್ ಮಾಡ್ತೀನಿ ಅಂದರೆ, ಎಸ್ ನೀವು 1 ವೀಕಲ್ಲಿ ಮೇ ಬಿ ನೀವು ವೆಯ್ಟ್ ಗೇನ್ ಮಾಡಿರ್ತೀರಾ. ಬಟ್ ನೆಕ್ಸ್ಟ್ ವೀಕು ನೀವು ಫುಲ್ ಕಾರ್ಡಿಯೋ ಸೆಷನ್ ಮಾಡಿ, ಬೇರೆ ಏನೋ ಮಾಡಬೇಡಿ ವೇಟ್ಸ್ ಆರ್ ಕೋರು. ಸೊ 1 ವೀಕ್ ಫುಲ್ ಕಾರ್ಡಿಯೋ ಸೆಷನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ನಿಮ್ಮದು ನಾರ್ಮಲ್ ರೂಟೀನ ಫಾಲೋ ಮಾಡಿ. ನಿಮ್ಮದು ವೆಯ್ಟ್ ಆವಾಗ ಲಾಸ್ ಆಗಿಬಿಡುತ್ತೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ.